Hello everyone, I am Santosh. Today we are going to see some of the important questions on C programming. These are all 2-mark questions based on earlier question papers. Okay, let us see one by one. What is a constant and how it is declared ಅಂತ ಕೇಳಿದ್ದಾರೆ. ಕಾನ್ಸ್ಟಂಟ್ ಅಂದ್ರೆ ಏನು? ಅದೊಂದು ಫಿಕ್ಸ್ಡ್ ವ್ಯಾಲ್ಯೂ which will not change its value during program execution. And how to declare it? Directly ನೀವು ಒಂದು ವೇರಿಯೇಬಲ್ ನಲ್ಲಿ ಕಾನ್ಸ್ಟಂಟ್ ಅನ್ನ ಇನ್ಪುಟ್ ಮಾಡ್ರಿ, ದಟ್ ಈಸ್ ಎ ಕಾನ್ಸ್ಟಂಟ್. ಅಂಡ್ ಯು ಕ್ಯಾನ್ ಆಲ್ಸೋ ಡಿಫೈನ್ ದಿ ಕಾನ್ಸ್ಟಂಟ್ಸ್ ವಿತ್ ದ ಹೆಲ್ಪ್ ಆಫ್ ಸಿಂಬಾಲಿಕ್ ಕಾನ್ಸ್ಟಂಟ್ ಕಾನ್ಸೆಪ್ಟ್, ದಟ್ ಈಸ್ ಹ್ಯಾಶ್ ಡಿಫೈನ್ ಯೂಸ್ ಮಾಡಿಕೊಂಡು ನೀವೇನ್ ಮಾಡ್ಬೋದು, ಸಿಂಬಾಲಿಕ್ ಕಾನ್ಸ್ಟಂಟ್ ಗಳನ್ನು ಡಿಫೈನ್ ಮಾಡಬಹುದು. ನೆಕ್ಸ್ಟ್ ವಿ ಹ್ಯಾವ್ ವಾಟ್ ಈಸ್ ಎ ಕೀವರ್ಡ್. ಕೀವರ್ಡ್ ಅಂದ್ರೆ ಏನು? ಅದೊಂದು ರಿಸರ್ವ್ಡ್ ವರ್ಡ್. ದೇರ್ ಆರ್ 32 ಕೀವರ್ಡ್ಸ್ ಇನ್ ಸಿ. ಅವುಗಳಿಗೆ ಅದರದ್ದೇ ಆದ ಮೀನಿಂಗ್ ಇರುತ್ತೆ. ಯು ಕ್ಯಾನ್ ನಾಟ್ ಚೇಂಜ್ ದ ಮೀನಿಂಗ್ಸ್ ಆಫ್ ಕೀವರ್ಡ್ಸ್. ದೇ ಆರ್ ಲೈಕ್ ಡಿಕ್ಷನರಿ ವರ್ಡ್ಸ್ ಇನ್ ಸಿ. ಓಕೆ, ಸಮ್ ಆಫ್ ದೆಮ್ ಆರ್ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ಅವೆಲ್ಲ ಕೀವರ್ಡ್ಸ್ ಬರುತ್ತೆ. ಲೈಕ್ ರಿಟರ್ನ್, ಇಫ್. ದೇರ್ ಆರ್ 32 keywords in C. Then list the relational operators in C ಅಂತ ಕೇಳಿದ್ದಾರೆ. ರಿಲೇಷನಲ್ ಆಪರೇಟರ್ಸ್ ಅಂದ್ರೆ ಯಾವ ಬರುತ್ತೆ? ಮೊದಲು ರಿಲೇಷನಲ್ ಆಪರೇಟರ್ ಅಂದ್ರೆ ಏನು? ಇಟ್ ಈಸ್ ಯೂಸ್ ಟು ರಿಲೇಟ್ ಆರ್ ಕಂಪೇರ್ ಟು ವ್ಯಾಲ್ಯೂಸ್, ಟು ಆಪರಂಡ್ಸ್. ಅದಕ್ಕೋಸ್ಕರ ವಿ ಹ್ಯಾವ್ 6 ರಿಲೇಷನಲ್ ಆಪರೇಟರ್ಸ್. ದೇ ಆರ್ less than, greater than, less than or equals, greater than or equals, equals, not equals. Then write the syntax and example for loop ಅಂತ ಕೇಳಿದ್ದಾರೆ. ಫಾರ್ ಲೂಪ್ ಅಂದ್ರೆ ಏನು? ಇಟ್ ಈಸ್ ಒನ್ ಆಫ್ ದಿ ಲೂಪಿಂಗ್ ಸ್ಟೇಟ್ಮೆಂಟ್. ಅದರ ಸಿಂಟ್ಯಾಕ್ಸ್ ಹೇಗೆ ಬರೀತೀರಿ? ಫಾರ್ ಅಂತ ಬರೀತೀರಿ, ಬ್ರಾಕೆಟ್ ಅಲ್ಲಿ ಇನಿಷಿಯಲೈಸೇಷನ್, ಸೆಮಿಕೋಲನ್ ಹಾಕ್ತೀರಿ, ಕಂಡೀಷನ್ ಅಂಡ್ ಸೆಮಿಕೋಲನ್, ಅಂಡ್ ದೆನ್ ವಿ ಹ್ಯಾವ್ ಅಪ್ಡೇಷನ್. ಆಮೇಲೆ ಬ್ರಾಕೆಟ್ ಒಳಗಡೆ ವಿ ಹ್ಯಾವ್ ಬಾಡಿ ಆಫ್ ದ ಲೂಪ್. ಅಂದ್ರೆ ಏನು? ಯಾವ ಸ್ಟೇಟ್ಮೆಂಟ್ಗಳನ್ನು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅನ್ಕೋತೀರಿ ಅದನ್ನ ಎಲ್ಲಿ ಹಾಕಬೇಕು? ಬಾಡಿ ಆಫ್ ದಿ ಲೂಪ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕೆಳಗಡೆ ಒಂದು ಎಕ್ಸಾಂಪಲ್ ಇದೆ ನೋಡಿ. ಐ ಸ್ಕೂಲ್ 0, ಐ ಲೆಸ್ ದ್ಯಾನ್ 5, ಐ ಪ್ಲಸ್ ಪ್ಲಸ್. ಪ್ರಿಂಟ್ ಐ ಅಂತ ನಾವು ಕೊಟ್ಟಿದ್ದೀವಿ. ಫಸ್ಟ್ ವ್ಯಾಲ್ಯೂ ಏನು ಪ್ರಿಂಟ್ ಆಗುತ್ತೆ? 0. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ ಆಗುತ್ತೆ, means 1 less than 5 ಇದ್ರೆ it is true, again it will print 1. ನೆಕ್ಸ್ಟ್ 2 ಪ್ರಿಂಟ್ ಆಗುತ್ತೆ, 3 ಪ್ರಿಂಟ್ ಆಗುತ್ತೆ, 4 ಪ್ರಿಂಟ್ ಆಗುತ್ತೆ. ಬಟ್ 5 ಲೆಸ್ than 5 ಅಂದ್ರೆ ಫಾಲ್ಸ್ ಆಗುತ್ತೆ. ಓಕೆ, ಮೀನ್ಸ್ 0 to 4 ಡೇಟಾ ವಿಲ್ ಬಿ ಪ್ರಿಂಟೆಡ್. ದೆನ್ ಲಿಸ್ಟ್ ಎನಿ 4 ಕ್ಯಾರೆಕ್ಟರ್ ಹ್ಯಾಂಡ್ಲಿಂಗ್ ಫಂಕ್ಷನ್ ಅಂತ ಕೇಳಿದ್ದಾರೆ. ದೇರ್ ಆರ್ ಸಮ್ ಸ್ಟ್ರಿಂಗ್ ಫಂಕ್ಷನ್ಸ್ and also we have some of the character functions. ಕ್ಯಾರೆಕ್ಟರ್ ಫಂಕ್ಷನ್ಗಳನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಕ್ಯಾರೆಕ್ಟರ್ ಮೇಲೆ ಆಪರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದೇ ಆರ್ ಈಸ್ ಅಲ್ಫಾ ಅನ್ನೋದೊಂದು ಕ್ಯಾರೆಕ್ಟರ್ ಹ್ಯಾಂಡ್ಲಿಂಗ್ ಫಂಕ್ಷನ್ ಇದೆ. ಈಸ್ ಅಲ್ಫಾ ಮೀನ್ಸ್ ವೆದರ್ ದ ಕ್ಯಾರೆಕ್ಟರ್ ಈಸ್ ಅಲ್ಫಾಬೆಟ್ ಆರ್ ನಾಟ್ ಅಂತ ಕಂಡುಹಿಡಿಯೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ದೆನ್ ವಿ ಹ್ಯಾವ್ ಈಸ್ ಡಿಜಿಟ್. ಈಸ್ ಡಿಜಿಟ್ ಎದಕ್ಕೆ ಯೂಸ್ ಮಾಡ್ತಾರೆ? ವೆದರ್ ದ ಎಂಟರ್ಡ್ ಕ್ಯಾರೆಕ್ಟರ್ ಈಸ್ ಡಿಜಿಟ್ ಆರ್ ನಾಟ್ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ವಿ ಹ್ಯಾವ್ ಈಸ್ ಡಿಜಿಟ್ ಫಂಕ್ಷನ್. ದೆನ್ ವಿ ಹ್ಯಾವ್ ಟು ಅಪ್ಪರ್ ಫಂಕ್ಷನ್. ಟು ಅಪ್ಪರ್ ಫಂಕ್ಷನ್ ಮೀನ್ಸ್ ಯಾವುದೇ ಕ್ಯಾರೆಕ್ಟರನ್ನು ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಟು ಲೋವರ್ ಮೀನ್ಸ್ ಯಾವುದೇ ಅಪ್ಪರ್ ಕ್ಯಾರೆಕ್ಟರನ್ನು ಲೋವರ್ ಕ್ಯಾರೆಕ್ಟರ್ಗೆ ಅಥವಾ ಎನಿ ಕ್ಯಾರೆಕ್ಟರನ್ನು ಯೂಸ್ ಮಾಡಿಕೊಂಡು ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡೋಕ್ಕೆ ಟು ಲೋವರ್ ಅನ್ನೋ ಫಂಕ್ಷನ್ ಅನ್ನ ಯೂಸ್ ಮಾಡ್ತಾರೆ. ಇವೆಲ್ಲ ಏನ್ ಮಾಡ್ತೀವಿ ನಾವು? ಕ್ಯಾರೆಕ್ಟರ್ ಮೇಲೆ ಆಪರೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ದೆನ್ ವಿ ಹ್ಯಾವ್ ಡಿಫೈನ್ ಸ್ಟ್ರಿಂಗ್ ಅಂಡ್ ಸಿಂಟ್ಯಾಕ್ಸ್ ಟು ಎಕ್ಸೆಪ್ಟ್ ಎ ಸ್ಟ್ರಿಂಗ್. ಸ್ಟ್ರಿಂಗ್ ಅಂದ್ರೆ ಏನು? ಸೆಟ್ ಆಫ್ ಕ್ಯಾರೆಕ್ಟರ್ಸ್. ದಟ್ ಈಸ್ ಇನಫ್. ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಬರೆದ್ರೆ ಸಾಕು. ಸ್ಟ್ರಿಂಗ್ ಮೀನ್ಸ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ವಿಚ್ ಎಂಡ್ಸ್ ವಿತ್ ಎ ನಲ್ ಕ್ಯಾರೆಕ್ಟರ್. ಪ್ರತಿಯೊಂದು ಸ್ಟ್ರಿಂಗ್ ಎಂಡ್ ಏನಿರುತ್ತೆ? ನಲ್ ಕ್ಯಾರೆಕ್ಟರ್ ಇರುತ್ತೆ. ಹೌ ಟು ಡಿಕ್ಲೇರ್ ಎ ಸ್ಟ್ರಿಂಗ್? ಡಿಕ್ಲೇರ್ ಹೇಗೆ ಮಾಡ್ತೀರಿ? ಆರ್ ಹೌ ಟು ಎಕ್ಸೆಪ್ಟ್ ಎ ಸ್ಟ್ರಿಂಗ್ ಅಂತ ಕೇಳಿದ್ದಾರೆ. ಎಕ್ಸೆಪ್ಟೆನ್ಸ್ ಹೇಗಾಗುತ್ತೆ ಅಂದರೆ, ಫಸ್ಟ್ ನೀವು ಸ್ಟ್ರಿಂಗ್ ಡಿಕ್ಲೇರ್ ಮಾಡಬೇಕು, ಆಮೇಲೆ ಆ ಸ್ಟ್ರಿಂಗ್ ಒಳಗಡೆ ಒಂದು ಸ್ಟ್ರಿಂಗ್ ಅನ್ನ ಸ್ಟೋರ್ ಮಾಡಬಹುದು, ವಿಚ್ ಇನ್ಕ್ಲೂಡ್ಸ್ %s as the format specifier.
ಒಂದೇ ಅಕ್ಷರ ಸ್ಟೋರ್ ಮಾಡೋರಿದ್ರೆ ಪರ್ಸೆಂಟೇಜ್ ಸಿ ಯೂಸ್ ಮಾಡ್ರಿ. ಸೆಟ್ ಆಫ್ ಕ್ಯಾರೆಕ್ಟರ್ ಸ್ಟೋರ್ ಮಾಡೋರಿದ್ರೆ ಪರ್ಸೆಂಟೇಜ್ ಎಸ್ ಯೂಸ್ ಮಾಡಬೇಕು. ದ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ಫಂಕ್ಷನ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಫಂಕ್ಷನ್ ಅಂದ್ರೆ ಏನು? ಇಟ್ ಈಸ್ ದಿಸ್ ಸಬ್ ಪ್ರೋಗ್ರಾಮ್ ಅಥವಾ ಬ್ಲಾಕ್ ಆಫ್ ಕೋಡ್ which is used to perform a particular task. And some of the components of functions are first function declaration irutte, then function call irutte, then function definition is the main thing. Okay. Next question is what is a structure? How to declare a structure variable anta kelidare. Structure ಅಂದ್ರೆ ಏನು? It is the collection of different type of items ಅಥವಾ heterogeneous items which are stored inside a single name. And how to declare a structure? Structure ಅನ್ನ ಹೇಗೆ ಡಿಕ್ಲೇರ್ ಮಾಡ್ತೀರಿ? ಸ್ಟ್ರಕ್ಟ್ ಅಂತ ಬರೀತೀರಿ, ಸ್ಟ್ರಕ್ಚರ್ ನೇಮ್ ಹಾಕ್ತೀರಿ, ಅದರಲ್ಲಿ ಸಮ್ ಮೆಂಬರ್ಸ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀರಿ ಲೈಕ್ ಐ ಡಿ ಆ್ಯಂಡ್ ನೇಮ್. ಆ್ಯಂಡ್ ಸ್ಟ್ರಕ್ಚರ್ಗೆ ಯು ಕ್ಯಾನ್ ಆಲ್ಸೋ ಪ್ರೊವೈಡ್ ದಿ ಸ್ಟ್ರಕ್ಚರ್ ವೇರಿಯೇಬಲ್. ವೆನೆವರ್ ಯು ಪ್ರೊವೈಡ್ ದಿ ಸ್ಟ್ರಕ್ಚರ್ ವೇರಿಯೇಬಲ್ಸ್, declare the structure variables, then only memory will be allotted for the structure. That's why declaration of structure variable is very important. Next question is what are the tokens in C? Tokens ಅಂದ್ರೆ ಏನು? ನಮ್ಮ ಪ್ರೋಗ್ರಾಮ್ನಲ್ಲಿ ನಾವೇನು ಯೂಸ್ ಮಾಡ್ಕೋತೀವಲ್ಲ, ಸ್ಮಾಲೆಸ್ಟ್ ಯೂನಿಟ್ಸ್ ಆಫ್ ಎ ಪ್ರೋಗ್ರಾಮ್, ಅದಕ್ಕೆ ಏನಂತ ಕರೀತಾರೆ? ಟೋಕನ್ಸ್ ಅಂತ ಕರೀತಾರೆ. ಆ್ಯಂಡ್ we have so many C tokens we are using. Some of them are keywords, identifiers, constants, operators, special symbols. These are all C tokens we are going to use in the program to develop a program. ಇವುಗಳ ಹೆಲ್ಪ್ಗಳನ್ನು ಯೂಸ್ ಮಾಡ್ಕೊಂಡೇ ನಾವೇನು ಮಾಡಿರ್ತೀವಿ? ಪ್ರೋಗ್ರಾಮನ್ನು ಬರಿತಾ ಇರ್ತೀವಿ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಗೆಟ್-ಎಸ್ ಆ್ಯಂಡ್ ಪುಟ್-ಎಸ್ ಅಂತ ಕೇಳಿದ್ದಾರೆ. ಗೆಟ್-ಎಸ್ ಅಂದ್ರೆ ಏನು? ಗೆಟ್ ದ ಸ್ಟ್ರಿಂಗ್ ಫ್ರಮ್ ದ ಕೀಬೋರ್ಡ್. ಬಟ್ ಯೂಶುವಲಿ ನಾವು ಗೆಟ್-ಎಸ್ ಅನ್ನ ಯೂಸ್ ಮಾಡೋದಿಲ್ಲ ಬಿಕಾಸ್ ಇಟ್ ರೀಡ್ಸ್ ಎವ್ರಿಥಿಂಗ್. ಅದೇನು ಮಾಡುತ್ತೆ? ಪ್ರತಿ ಹೋಲ್ ಲೈನ್ ಅನ್ನೇ ರೀಡ್ ಮಾಡುತ್ತೆ. ಅಂಟಿಲ್ /n ಕ್ಯಾರೆಕ್ಟರ್ ರೀಡ್ ಮಾಡೋವರೆಗೂ ಇಟ್ ವಿಲ್ ರೀಡ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಸ್ಪೇಸ್. ಬಟ್ ಸ್ಕ್ಯಾನ್-ಎಫ್ ಆಗಲ್ಲ. ಸ್ಪೇಸ್ ಇದ್ರೆ ಅದನ್ನ ರೀಡ್ ಮಾಡೋದಿಲ್ಲ. ಆ್ಯಂಡ್ ಇಟ್ ವಿಲ್ ಕನ್ಸಿಡರ್ ದ್ಯಾಟ್ ದ ಸ್ಟ್ರಿಂಗ್ ಹ್ಯಾಸ್ ಎಂಡೆಡ್ ಅಂತ ಕನ್ಸಿಡರ್ ಮಾಡುತ್ತೆ. ಬಟ್ ಗೆಟ್-ಎಸ್ ಅಲ್ಲಿ ಸ್ಟ್ರಿಂಗ್ ಎಂಡ್ ಆಗಿದೆ ಇಲ್ಲೋ ಅಂತ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ಲೈನ್ನೇ ಬರಬೇಕು, ಅದು ಅವಾಗ ಮಾತ್ರ ಅದು ಅರ್ಥ ಆಗುತ್ತೆ. ಸೊ ದ್ಯಾಟ್ ದೇ ಕಾಲ್ ಇಟ್ ಆಸ್ ಎ ವೆರಿ ಅನ್ಸೇಫ್ ಟು ಯೂಸ್ ಗೆಟ್-ಎಸ್ ಅಂತ ಹೇಳ್ತಾರೆ. ಬಿಕಾಸ್ ಅಲ್ಲಿ ಮೆಮರಿ ಇಶ್ಯೂ ಆಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಇಟ್ ರೀಡ್ಸ್ ಎವ್ರಿಥಿಂಗ್ ವಿಚ್ ಇಸ್ ದೇರ್. ದೆನ್ ವಿ ಹ್ಯಾವ್ ಪುಟ್-ಎಸ್. ಪುಟ್-ಎಸ್ ಅಂದ್ರೆ ಏನು? ವಿಚ್ ಇಸ್ ಯೂಸ್ ಟು put the string on the screen. And ಇವೆರಡು ಏನಾಗ್ತವೆ? ಗೆಟ್-ಎಸ್ is the unformatted input statement, put-ಎಸ್ is the unformatted output statement. ಈ ತರ ನೀವು ಎಕ್ಸಾಂಪಲ್ ಅಥವಾ ಡಿಫರೆನ್ಸಸ್ ಅನ್ನ ಹೇಳ್ತಾ ಹೋಗ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡಬಹುದು. ನೆಕ್ಸ್ಟ್ ವಿ ಹ್ಯಾವ್ ಯೂಸ್ ಆಫ್ ಅಸೈನ್ಮೆಂಟ್ ಆಪರೇಟರ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಏನು? which is used to assign the value of a values to the variable. ವೇರಿಯೇಬಲ್ಗೆ ವ್ಯಾಲ್ಯೂಸ್ ಅನ್ನ ಅಸೈನ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಅಸೈನ್ಮೆಂಟ್ ಆಪರೇಟರ್ ಅಂಡ್ ವಿಚ್ ಇಸ್ ಇಂಡಿಕೇಟೆಡ್ ಬೈ ಈಕ್ವಲ್ ಸಿಂಬಾಲ್. ಯೂಶುವಲಿ ಈಕ್ವಲ್ ಸಿಂಬಾಲ್ ಅಂದ್ರೆ ಈಕ್ವಲ್ ಅಂತ ನಾವು ಹೇಳ್ತೀವಿ ರಿಯಲ್ ಲೈಫಲ್ಲಿ. ಬಟ್ ಇನ್ ಸಿ ಈಕ್ವಲ್ ಮೀನ್ಸ್ ಇಟ್ ಈಸ್ ಅಸೈನಿಂಗ್. ಇಟ್ ಈಸ್ ಯೂಸ್ ಟು ಸ್ಟೋರ್ ದ ವ್ಯಾಲ್ಯೂ ಇನ್ಸೈಡ್ ಎ variable. Next we have syntax of if-else statement. if-else statement syntax ಅನ್ನ ಹೇಗೆ ಬರೀತೀರಿ? if ಅಂತ ಬರೀತೀರಿ, ಬ್ರಾಕೆಟ್ ಅಲ್ಲಿ ಕಂಡೀಷನ್ ಸ್ಪೆಸಿಫೈ ಮಾಡ್ತೀರಿ. if the condition is true, set of statements 1 are executed. else if the condition is false, set of statements 2 are executed. The next question is ವಾಟ್ ಈಸ್ ಅನ್ ಅರೇ ಅಂತ ಕೇಳಿದ್ದಾರೆ. ಅರೇ ಅಂದ್ರೆ ಏನು? ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್ ವಿಚ್ ಆರ್ ಸ್ಟೋರ್ಡ್ ಕಂಟಿನ್ಯೂಸ್ಲಿ ಇನ್ ದ ಮೆಮರಿ. ಕಂಟಿನ್ಯೂಸ್ ಆಗಿ ಮೆಮರಿನಲ್ಲಿ ಸ್ಟೋರ್ ಆಗಿರ್ತವೆ ಅರೇನಲ್ಲಿ. ಅಂಡ್ ಅರೇ ಹೋಲ್ಡ್ಸ್ ಸೇಮ್ ಟೈಪ್ ಆಫ್ ಐಟಮ್ಸ್, ಬಟ್ ಸ್ಟ್ರಕ್ಚರ್ ಹೋಲ್ಡ್ಸ್ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್. ಅದು ನಿಮಗೆ ಗೊತ್ತಿರಲಿ. ದೆನ್ ವಿ ಹ್ಯಾವ್
ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ ಅಂತ ಕೇಳಿದ್ದಾರೆ. ಸ್ಟ್ರಕ್ಚರ್ ಅಂದ್ರೇನು? ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್. ಯೂನಿಯನ್ ಈಸ್ ಆಲ್ಸೋ ಯೂಸ್ಡ್ ಟು ಸ್ಟೋರ್ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್. ಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೆ ಸ್ಟ್ರಕ್ಟ್ ಅನ್ನೋ ಕೀವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಯೂನಿಯನ್ ಕ್ರಿಯೇಟ್ ಮಾಡೋಕ್ಕೆ ಯೂನಿಯನ್ ಅನ್ನೋ ಕೀವರ್ಡ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ಸ್ಟ್ರಕ್ಚರ್ಗೆ ಯೂನಿಯನ್ಗೆ ಮೇನ್ ಡಿಫರೆನ್ಸ್ ಏನಂದ್ರೆ, ಸ್ಟ್ರಕ್ಚರ್ ಅಲ್ಲಿ ಎಲ್ಲ ಮೆಂಬರ್ಸ್ಗೂ ಸಪರೇಟ್ ಆಗಿ ಮೆಮರಿ ಅಲೋಕೇಟ್ ಆಗುತ್ತೆ. ಯೂನಿಯನ್ ನಲ್ಲಿ ಹಾಗಾಗೋದಿಲ್ಲ. ಯೂನಿಯನ್ಸ್ ಅಲ್ಲಿ ಒಂದೇ ಮೆಮರಿಯನ್ನು ಆಲ್ ಮೆಂಬರ್ಸ್ ವಿಲ್ ಶೇರ್ ದ ಸೇಮ್ ಮೆಮರಿ. ಓಕೆ, ದಟ್ಸ್ ವೈ ಯೂನಿಯನ್ takes less memory than structure. Then the next question is syntax of two lower function with example ಅಂತ ಕೇಳಿದ್ದಾರೆ. ಅದಕ್ಕೆ ಹೆಂಗ್ ಬರೀಬೇಕು? ಟೂ ಲೋವರ್ ಅಂತ ಬರೀಬೇಕು. ಬ್ರಾಕೆಟ್ ಅಲ್ಲಿ ಯಾವ ಕ್ಯಾರೆಕ್ಟರ್ನ ನೀವು ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀರಿ ಅದನ್ನ ಬರೀಬೇಕು. ಫಾರ್ ಎಕ್ಸಾಂಪಲ್, ಕ್ಯಾರ್ ಆಫ್ ಸಿ ಎಚ್ ಈಕ್ವಲ್ ಟು ಎ ಅಂತ ತಗೊಂಡಿದ್ವಿ. ಅಂದ್ರೆ ಏನು? ಸಿ ಎಚ್ ಅನ್ನೋ ವೇರಿಯೇಬಲ್ ನಲ್ಲಿ ಕ್ಯಾಪಿಟಲ್ ಎ ಇದೆ. ಅದನ್ನ ಈಗ ಏನ್ ಮಾಡಬೇಕು? ಸ್ಮಾಲ್ ಎಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ರಿ? ಟೂ ಲೋವರ್ ಆಫ್ ಸಿ ಎಚ್ ಅಂತ ಬರೆದು ಬಿಟ್ರೆ ವಿ ವಿಲ್ ಹ್ಯಾವ್ ದಿ ಔಟ್ಪುಟ್ ಆಸ್ ಸ್ಮಾಲ್ ಎ. ದ ನೆಕ್ಸ್ಟ್ ಕ್ವೆಶನ್ ಇಸ್ ಡಿಫೈನ್ ಫಂಕ್ಷನ್ ಅಂಡ್ ಇಟ್ಸ್ ಸಿಂಟ್ಯಾಕ್ಸ್ ಅಂತ ಕೇಳಿದ್ದಾರೆ. ಫಂಕ್ಷನ್ ಅಂದ್ರೆ ಏನು? ಅಗೇನ್ ವಿ ಹ್ಯಾವ್ ಡಿಸ್ಕಸ್ ದ ಸೇಮ್ ಥಿಂಗ್. It is the sub program which performs the particular task. ಅಥವಾ it is just a code which performs the particular task. How to define a function? Syntax ಹೆಂಗ್ ಬರೀತೀರಿ? Return type. You can use underscore or you can leave. Return type ಮತ್ತು function name ಬರೀತೀರಿ. ಬ್ರಾಕೆಟ್ ಅಲ್ಲಿ ಪ್ಯಾರಾಮೀಟರ್ಸ್ ಅನ್ನ ಸ್ಪೆಸಿಫೈ ಮಾಡ್ತೀರಿ. ಬಾಡಿ ಆಫ್ ದಿ ಫಂಕ್ಷನ್ ಅಲ್ಲಿ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರ್ತವೆ which are used to perform a particular task. And even there will be a return value. ರಿಟರ್ನ್ ಅನ್ನೋ ಕೀವರ್ಡ್ ಕೂಡ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಇಸ್ ಫೀಚರ್ಸ್ ಆಫ್ ಸಿ ಅಂತ ಕೇಳಿದ್ದಾರೆ. ದಿ ಸಿ ಪ್ರೋಗ್ರಾಮ್ದು ಏನೇನು ಫೀಚರ್ ಇರುತ್ತೆ ಅಂತ ಕಾಮನ್ ಆಗಿ ಹೇಳ್ಬೋದು. ಸಿ ಇಸ್ ವೆರಿ ಸಿಂಪಲ್ ಟು ಯೂಸ್ ಆ್ಯಂಡ್ ಲರ್ನ್. ಸಿ ಇಸ್ ಪೋರ್ಟೇಬಲ್. ಪೋರ್ಟೇಬಲ್ ಅಂದ್ರೇನು? ಯು ಕ್ಯಾನ್ ರನ್ ದ ಸಿ ಪ್ರೋಗ್ರಾಮ್ಸ್ ಇನ್ ಎನಿ ಪ್ಲಾಟ್ಫಾರ್ಮ್. ಓಕೆ, then efficient and fast, which will provide you the results very quickly. Support structured programming ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರೀತೀವಿ. then which has rich library functions. Some of the library functions are there which will help you to code directly without writing your own code. For example, printf ಅಂತ ಇದೆ. ನೋ ನೀಡ್ ಟು ರೈಟ್ ದ ಕೋಡ್ ಫಾರ್ printf. printf ಅಂದ್ರೆ ಏನು ಅಂತ ಆಲ್ರೆಡಿ ಸಿ ಕಂಪೈಲರ್ಗೆ ಅರ್ಥ ಆಗಿರುತ್ತೆ. ಜಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ printf. Okay, there are so many library functions. There are math functions, there are string functions, character functions. ಅವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು we can write the program very easily. Okay, these are the some of the 2 mark questions which I have taken from earlier question papers. If you have any questions to ask, you can comment. Thank you.